ಸಮೀರಾ ವಿಚಾರಣೆಯ ಸಂದರ್ಭದಲ್ಲಿ ಬರಲಿಲ್ಲ. ಪದೇ ಪದೇ ನೋಟಿಸ್ ಕೊಡುವಂತ ಕೆಲಸ ಆಯಿತು. ಅವರ ಮನೆ ಬಾಗಿಲಿಗೆ ಹೋಗಿ ನೋಟಿಸ್ ಅಂಟಿಸುವಂತ ಕೆಲಸ ಆಯಿತು. ಸಮೀರ್ ನಾಪತ್ತೆ. ಅದಾದ ಮೇಲೆ ಪ್ರತ್ಯಕ್ಷ ಆದಂತಹ ಸಮೀರ್ ವಿಚಾರಣೆಗೆ ಹಾಜರಾದ. ಈಗ ಪ್ರಶ್ನೆ ಏನಂತಂದ್ರೆ, ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕ ತನಿಖಾ ವರದಿಯನ್ನ ಕೋರ್ಟ್ಗೆ ಏನ್ ಕೊಟ್ಟಿದ್ದಾರೆ, ಈ ಎಲ್ಲ ಷಡ್ಯಂತ್ರ ಮಾಡಿದ ಬುರುಡೆ ಗ್ಯಾಂಗ್ನ ಒಂದೊಂದು ಕಥೆಯನ್ನು ಬಟಾಬೈಲು ಮಾಡಿದ್ದಾರೆ. ಇವರ ಅಸಲಿ ಎತ್ತು ಈಗ ಬಟಾಬೈಲಾಗಿದೆ. ಈ ಮಧ್ಯೆ ಈ ಸಮೀರಾ ಈತ ಏನ್ ಮಾಡಿದ್ದ, ಈತನ ಕತೆ ಏನು, ಎಲ್ಲವನ್ನೂ ಕೂಡ ಹೇಳಿಯಾಗಿದೆ. ಪ್ರಶ್ನೆ ಏನಂತಂದ್ರೆ, ಈ ಸಮೀರ್ನ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇಲ್ವೇ ಇಲ್ಲ. ಸಮೀರ್ನ ಹೆಂಗ್ ಬಿಟ್ರಿ ಇವರು? ಇದೆಲ್ಲ ಆರಂಭ ಆಗಿದ್ದೆ ಸಮೀರ್ನಿಂದ. ಏನೋ ಒಂದು ವಿಡಿಯೋ ಮಾಡಿಬಿಟ್ಟ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಪಪ್ರಚಾರ ಮಾಡಿದವರು, ತಪ್ಪುಗನ್ನ ವೈಭವೀಕರಿಸಿದವರು, ದಾಖಲೆಗಳಲ್ಲಿದೆ ಪುರಾಣ ಹೇಳಿದವರು, ಕತೆ ಹೇಳಿದವರು, ಇವೆಲ್ಲವನ್ನೂ ಕೂಡ ಹೇಳಿದಂಥವ್ರು ಯಾರು? ಇದನ್ನೆಲ್ಲ ಹೇಳಿದಂಥವ್ರು ಯಾರು? ಅವ್ರನ್ನ ಎಳ್ಕೊಂಬರ್ಬೇಕಲ್ವಾ? ಸೇಫರ್ ಸೈಡ್ ಡಿಸ್ಕ್ಲೇಮರ್ ಹಾಕತ್ತೀರಿ ನೀವು. ಆ ಡಿಸ್ಕ್ಲೇಮರ್ ಅಲ್ಲ, ನೀನ್ ಹೇಳಿದ್ದು ಹೆಂಗೆ? ನಿನಗೆ ಇನ್ಪುಟ್ ಕೊಟ್ಟವ್ರು ಯಾರು? ಮುಚ್ಚಿದ ಲಕೋಟಿಯಲ್ಲಿ ಅರ್ಜಿಯನ್ನ ಬರೆದು ಕೊಡ್ತಾರಪ್ಪ. ಆ ಅರ್ಜಿಯಲ್ಲಿರುವಂತ ಎಲ್ಲಾ ವಿಚಾರಗಳು ಈತನ ವಿಡಿಯೋದಲ್ಲಿ ಬರುತ್ತೆ. ಮುಚ್ಚಿದ ಲಕೋಟಿಯಲ್ಲಿದ್ದ ಅರ್ಜಿಯ ವಿಷಯಗಳು ಈತನ ಹೆಂಗ್ ಗೊತ್ತಾಯ್ತು? ಅದು ಅಪರಾಧ ಅಲ್ವಾ? ಅದಕ್ಕೆ ಕರ್ಕೊಂಡ್ಬರ್ಬೇಕು ಬಾ ಮಾಮ ಇಲ್ಲಿ ಅಂತ ಹೇಳಿ. ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಮೊಹಮ್ಮದ್ ಸಮೀರ್ ನಡೆಯಿಂದ ಸಾಲು ಸಾಲು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ದೂತ ಚಾನೆಲ್ ಜೊತೆಗೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ? ಪ್ಲಾನ್ ಮಾಡಿ ಅಪ್ಲೋಡ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಎಲ್ಲಾ ಕಡೆನೂ ಸಿಕ್ಕಾಪಟ್ಟೆ ವ್ಯೂಸ್, ವೈರಲ್. ಹೆಂಗೆ ಇದು? ಫಾರಿನ್ ಫಂಡಿಂಗ್ ಆಗಿತ್ತು ಇದರ ಬಗ್ಗೆ ಅನ್ನುವಂಥದ್ದು ಮೊದಲಿನಿಂದನೂ ಚರ್ಚೆಗಳಾಗ್ತಾ ಇದೆ. ವಿಡಿಯೋ ಲಿಂಕ್ ಅನ್ನ ನೀವು ಯಾರಿಗೆ ಹಂಚಿದ್ದು, ವಿಡಿಯೋ ವೈರಲ್ ಆಗೋದಕ್ಕೆ ಪೇಡ್ ಪ್ರಮೋಷನ್ ಮಾಡಿದ್ದ ಈ ಸಮೀರಾ. ಪೇಡ್ ಪ್ರಮೋಷನ್ ಅಂದ್ರೆ ಈತನಿಗೆ ದುಡ್ಡು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರ ಉದ್ದೇಶ ಏನಾಗಿತ್ತು? ಧರ್ಮಸ್ಥಳ ಕ್ಷೇತ್ರವನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿಕೊಳ್ಳುವ ಕೆಲಸ ಆಯ್ತಾ? ನೀವು ಹೇಳಿದ್ದು ಸತ್ಯ ಅಂತ ಆದ್ರೆ ಓಡಿ ಯಾಕೆ ಹೋದ್ರಿ? ನಿಮ್ಮ ಹತ್ರ ದಾಖಲೆಗಳಿದೆ ಅಂತಂದ್ರೆ ಕೊಡಬೇಕಾಗಿತ್ತು. ಪ್ರಾಥಮಿಕ ತನಿಖಾ ವರದಿಯಲ್ಲಿ ವೀಕ್ಷಕರೇ, ಇವರೆಲ್ಲರ ಹಣೆ ಬರಹ ಗೊತ್ತಾಗ್ಬಿಟ್ಟಿದೆ. ಇನ್ನೇನು ಬಹಳ ದಿನ ಇಲ್ಲ ನೀವು ಇವ್ರನ್ನ ಚೀತು ಅಂತ ಒಗೆಯಕ್ಕೆ. ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು ಅನ್ನುವಂಥದ್ದೇ ಈಗ ಪ್ರಶ್ನೆ. ನೀವು ಡಿಸ್ಕ್ಲೇಮರ್ ಹಾಕಿದ ಮಾತ್ರಕ್ಕೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ತೇಜೋವಧೆ ಮಾಡಬಹುದಾ? ಯಾರು ಹೇಳೋರು ಕೇಳೋರು ಇಲ್ವಾ? ಡಿಸ್ಕ್ಲೇಮರ್ ನಿಮ್ಮನ್ನ ಒದ್ದು ಒಳಗೆ ಹಾಕಬಾರದು ಅಂತ ಹಾಕೊಂಡಿರ್ತೀರಿ ನೀವು. ಆದರೆ ಯಾವುದು ಸತ್ಯ ಯಾವುದು ಅಸತ್ಯ ಪರಾಮರ್ಶೆ ಮಾಡ್ಬೇಕಲ್ವಾ? ನಿಮ್ಗೆ ಜವಾಬ್ದಾರಿ ಇರುತ್ತೀರಿ. ಯಾರೋ ಹೇಳಿದ ಕಥೆಯನ್ನ ಹೇಳಿ ವಿಡಿಯೋ ಮಾಡಿದೆ ಅಂತ ಹೇಳ್ತಾನೆ ಇವನು. ಇನ್ನೊಬ್ರು ಇನ್ನೊಂದು ರೀತಿ ಹೇಳ್ತಾರೆ, ಮಾಡ್ತೀಯಾ? ಯಾವುದು ನನಗೆ ತಿಳಿದಿಲ್ಲ ಆದ್ರೂ ವಿಡಿಯೋ ಮಾಡಿದೆ. ಅವಾಗ ತಲೆಯಲ್ಲಿ ಏನ್ ತುಂಬಿಕೊಂಡಿತ್ತು? ಯಾವುದು ನನಗೆ ತಿಳಿದಿರಲಿಲ್ಲಂತೆ ಆದ್ರೂ ನಾನು ವಿಡಿಯೋ ಮಾಡಿದೆ ಅಂತ ಈತ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದು. ಬೇರೆಯವರು ಹೇಳಿದ್ದನ್ನ ಕೇಳಿ ನಾನು ವಿಡಿಯೋ ಮಾಡಿದ್ದೇನೆ. ಹೀಗೆ ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಈ ಮುಸಲ್ಮಾನ್ ಯುವಕ ಹೇಳಿದ್ದ. ಬುರುಡೆ ಕಥೆಯನ್ನ ಮೊಹಮ್ಮದ್ ಸಮೀರ್ನಿಗೆ ಹೇಳಿದ್ ಯಾರು ಹಾಗಿದ್ರೆ? ಅವ್ರು ಹೇಳಿದ್ರು ಈತ ಮಾಡ್ದ. ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ದ. ನಾಳೆ ಇನ್ನೊಬ್ಬರು ಬಂದು ಇನ್ನೊಂದು ವಿಚಾರವನ್ನ ಹೇಳ್ತಾರಪ್ಪ, ಅದನ್ನು ನೀನು ಇದೇ ರೀತಿ ಮುತುವರ್ಜಿ ವಹಿಸಿ ಮಾಡಬೇಕು. ಅವಾಗ ಒಪ್ಕೋತೀವಿ ನೀನ್ ನಿಜವಾದ ಯೂಟ್ಯೂಬರ್ ಅಂತ. ಧರ್ಮಸ್ಥಳ ಕ್ಷೇತ್ರ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಹಲವು ಬುರುಡೆಗಳನ್ನ ಬಿಟ್ಟು ಹೇಳಿದವರು ಬುರುಡೆ, ಹೇಳಿದವನು ಬುರುಡೆ. ಮೊಹಮ್ಮದ್ ಸಮೀರ್ನಿಗೆ ಇದನ್ನೆಲ್ಲ ಹೇಳಿದ್ಯಾರು? ಬುರುಡೆ ಮ್ಯಾನ್ ಚಿನ್ನಯ್ಯನ ಜೊತೆಗೆ ಕೇರಳಕ್ಕೆ ಹೋಗಿದ್ದು ಸುಳ್ಳ ಹಾಗಿದ್ದರೆ ಚಿನ್ನಯ್ಯನನ್ನ ಕೇರಳದ ಸಂಸದನಿಗೆ ಭೇಟಿ ಮಾಡಿಸಿದ್ದು ಸುಳ್ಳ? ಏನಕ್ಕಪ್ಪ ಭೇಟಿ ಮಾಡಿಸಿದ್ದು? ಇಷ್ಟೆಲ್ಲ ಬುರುಡೆ ಬಿಟ್ಟು ಮೊಹಮ್ಮದ್ ಸಮೀರ್ ಸಾಧಿಸಿದ್ದೇನು? ಮೊಹಮ್ಮದ್ ಸಮೀರ್ ಬಂದು ಗಳಗಳ ಅಂತ ಅಳ್ಕೊಂಡು ನನಗೆ ಬಾಡಿಗೆ ಮನೆ ಸಿಗ್ತಾ ಇಲ್ಲ, ನನ್ನನ್ನ ಎಲ್ಲರೂ ಒಂದು ರೀತಿ ನೋಡ್ತಾ ಇದ್ದಾರೆ, ಇನ್ನೇನು ರೆಡ್ ಕಾರ್ಪೆಟ್ ಹಾಕಿ ಸನ್ಮಾನ ಮಾಡಬೇಕಾಗಿತ್ತಾ? ಕಂಡಲ್ಲಿ ಶಾಲು ಹಾರ ತುರಾಯಿ ಹೊದಿಸಿ ಮಹಾನುಭಾವನಿಗೆ ಸನ್ಮಾನ ಅಂತ ಹೇಳಿ ಮಾಡಬೇಕಾಗಿತ್ತಾ? ಈಗ ಈತ ನಾಪತ್ತೆ. ಇಷ್ಟೆಲ್ಲ ಆದ್ಮೇಲೆ ಇದಕ್ಕೂ ಸ್ಪಷ್ಟನೆ ಕೊಡ್ಬೇಕೀತ. ಎಸ್ಐಟಿ ಅವರು ಪ್ರಾಥಮಿಕ ತನಿಖಾ ವರದಿಯನ್ನ ಸಲ್ಲಿಸಿದಾರಲ್ಲ,
ಆ SIT ಅವರು ಸಲ್ಲಿಸಿರುವಂತಹ ವರದಿಯಲ್ಲಿರುವ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಲಿ ಸಮೀರಾ. ಹಿಂದೂ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಈತನಿಗೆ ಹೇಳಿದ್ಯಾರು? ಮೊಹಮ್ಮದ್ ಸಮೀರ್. ನಿನ್ನ ಹಿಂದೆ ಕಾಂಗ್ರೆಸ್ ನಾಯಕರಿದಾರ? ಇಷ್ಟೆಲ್ಲ ಬುರುಡೆ ಬಿಟ್ಟರು ಕೂಡ ಹಿಂದೂಗಳ ಕ್ಷಮೆ ಈತ ಕೇಳ್ತಾ ಇಲ್ಲ. ಜವಾಬ್ದಾರಿ ಇದ್ದರೆ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಈತ ಬಂದು ಕ್ಷಮೆ ಕೇಳಬೇಕು ಜನರ ಮುಂದೆ. ರಾಜ್ಯದಲ್ಲಿ ಹೇಳೋರು ಕೇಳೋರು ಜನ ಇದ್ದಾರೆ. ಸಮಯ ಸಂದರ್ಭ ಬಂದಾಗ ಸರಿಯಾಗಿಯೇ ಕೇಳ್ತಾರೆ. ಪ್ರಶ್ನೆ ಏನು ಅಂತಂದ್ರೆ, ಜವಾಬ್ದಾರಿ ಇರುವಂತವನು ಗಳಿಗೊಮ್ಮೆ ಲೈವ್ ಬರುವಂತವನು ಇದಕ್ಕೂ ಲೈವ್ ಬಂದು ಹೇಳಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ಅಥವಾ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಇವರೆಲ್ಲರ ಅಸಲಿಯತ್ ಬಯಲಾಗಿದೆಯಲ್ಲ ಈಗ, ಇದು ಏನು ಅಂತ ಹೇಳಿ ಸಮೀರಾ. ಹೇಳ್ತಾ ಇಲ್ಲ. ನಮ್ಮ ಜೇಬಲ್ಲಿ ಸಾಕ್ಷಿ ಇದೆ, ನಮ್ಮ ಪ್ಯಾಂಟ್ ಅಲ್ಲಿ ಸಾಕ್ಷಿ ಇದೆ ಹೇಳಿಕೊಂಡವ್ರು ಯಾರು ಪತ್ತೆನೇ ಇಲ್ಲ ಈಗ. ವೀಕ್ಷಕರೇ, ಇದೆಲ್ಲದರ ನಡುವೆ ನಾನು ಮತ್ತೆ ಮತ್ತೆ ವಿಚಾರವನ್ನ ಹೇಳೋದಕ್ಕೆ ಬಯಸ್ತೀನಿ. ಸಹೋದರಿ ಸೌಜನ್ಯ ನ್ಯಾಯ ಸಿಗಲೇಬೇಕು. ಅದರಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೀವಿ, ರಿಪಬ್ಲಿಕ್ ಕನ್ನಡ ಮುಂಚೂಣಿಯಲ್ಲಿರುತ್ತೆ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಲೇಬೇಕು. ಆದ್ರೆ ಆ ವಿಚಾರದಲ್ಲಿ ಈ ಎಲ್ಲ ಷಡ್ಯಂತ್ರ ಮಾಡಿದಂಥವ್ರು ಮಾಡಿದ್ದೇನು? ಇವರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಇವರು ಪಿತೂರಿ ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇನ್ನೊಮ್ಮೆ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಸುಳ್ಳು ಕಥೆಗಳನ್ನ ಕಟ್ಟಿ ಜನರ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿದವರಿಗೆ ಸರಿಯಾದ ಪಾಠ ಕಲಿಸುವಂತಹ ಕೆಲಸ ಆಗಬೇಕು. ಈಗ ಪ್ರಾಥಮಿಕ ತನಿಖಾ ವರದಿಯಲ್ಲಿ SIT ಕೇಳಿಕೊಂಡಿದ್ದು ಅದನ್ನೇ. ಅಪರಾಧ ಎಸಗಿದ್ದಾರೆ, ತಪ್ಪು ಎಸಗಿದ್ದಾರೆ ಇಂಥವರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ನಮಗೆ ಅನುಮತಿಯನ್ನ ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಸಮೀರಾ ವಿಚಾರಣೆಯ ಸಂದರ್ಭದಲ್ಲಿ ಬರಲಿಲ್ಲ. ಪದೇ ಪದೇ ನೋಟಿಸ್ ಕೊಡುವಂತ ಕೆಲಸ ಆಯ್ತು. ಅವರ ಮನೆ ಬಾಗಿಲಿಗೆ ಹೋಗಿ ನೋಟಿಸ್ ಅಂಟಿಸುವಂತ ಕೆಲಸ ಆಯ್ತು. ಸಮೀರ್ ನಾಪತ್ತೆ. ಅದಾದ ಮೇಲೆ ಪ್ರತ್ಯಕ್ಷ ಆದಂತಹ ಸಮೀರ್ ವಿಚಾರಣೆಗೆ ಹಾಜರಾದ. ಈಗ ಪ್ರಶ್ನೆ ಏನಂತಂದ್ರೆ, SIT ಅಧಿಕಾರಿಗಳು ಪ್ರಾಥಮಿಕ ತನಿಖಾ ವರದಿಯನ್ನ ಕೋರ್ಟ್ಗೆ ಏನ್ ಕೊಟ್ಟಿದ್ದಾರೆ, ಈ ಎಲ್ಲ ಷಡ್ಯಂತ್ರ ಮಾಡಿದ ಬುರುಡೆ ಗ್ಯಾಂಗ್ನ ಒಂದೊಂದು ಕಥೆಯನ್ನು ಬಟಾಬೈಲು ಮಾಡಿದೆ. ಇವರ ಅಸಲಿಯತ್ತು ಈಗ ಬಟಾಬೈಲಾಗಿದೆ. ಈ ಮಧ್ಯೆ ಈ ಸಮೀರಾ ಈತ ಏನ್ ಮಾಡಿದ್ದ, ಈತನ ಕತೆ ಏನು, ಎಲ್ಲವನ್ನೂ ಕೂಡ ಹೇಳಿಯಾಗಿದೆ. ಪ್ರಶ್ನೆ ಏನಂತಂದ್ರೆ, ಈ ಸಮೀರ್ನ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇಲ್ವೇ ಇಲ್ಲ. ಸಮೀರ್ನ ಹೆಂಗ್ ಬಿಟ್ರಿ ಇವರು? ಇದೆಲ್ಲ ಆರಂಭ ಆಗಿದ್ದೆ ಸಮೀರ್ನಿಂದ. ಏನೋ ಒಂದು ವಿಡಿಯೋ ಮಾಡಿಬಿಟ್ಟ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಪಪ್ರಚಾರ ಮಾಡಿದವರು, ತಪ್ಪುವನ್ನ ವೈಭವೀಕರಿಸಿದವರು, ದಾಖಲೆಗಳಲ್ಲಿದೆ ಪುರಾಣ ಹೇಳಿದವರು, ಕತೆ ಹೇಳಿದವರು, ಇವೆಲ್ಲವನ್ನೂ ಕೂಡ ಹೇಳಿದಂಥವ್ರು ಯಾರು? ಇದನ್ನೆಲ್ಲ ಹೇಳಿದಂಥವ್ರು ಯಾರು? ಅವ್ರನ್ನ ಹೇಳ್ಕೊಂಬರ್ಬೇಕಲ್ವಾ? ಸೇಫರ್ ಸೈಡ್ ಡಿಸ್ಕ್ಲೇಮರ್ ಹಾಕ್ತೀರಿ ನೀವು. ಆ ಡಿಸ್ಕ್ಲೇಮರ್ ಅಲ್ಲ, ನೀನ್ ಹೇಳಿದ್ದಿ ಹಂಗೆ. ನಿನಗೆ ಇನ್ಪುಟ್ ಕೊಟ್ಟವ್ರು ಯಾರು? ಮುಚ್ಚಿದ ಲಕೋಟಿಯಲ್ಲಿ ಅರ್ಜಿಯನ್ನ ಬರೆದು ಕೊಡ್ತಾರಪ್ಪ. ಆ ಅರ್ಜಿಯಲ್ಲಿರುವಂತ ಎಲ್ಲಾ ವಿಚಾರಗಳು ಈತನ ವಿಡಿಯೋದಲ್ಲಿ ಬರುತ್ತೆ. ಮುಚ್ಚಿದ ಲಕೋಟಿಯಲ್ಲಿದ್ದ ಅರ್ಜಿಯ ವಿಷಯಗಳು ಈತನ ಹೆಂಗ್ ಗೊತ್ತಾಯ್ತು? ಅದು ಅಪರಾಧ ಅಲ್ವಾ? ಅದಕ್ಕೆ ಕರ್ಕೊಂಡ್ಬರ್ಬೇಕು ಬಾಮಮ್ಮ ಇಲ್ಲಿ ಅಂತೇಳಿ. ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಮೊಹಮ್ಮದ್ ಸಮೀರ್ ನಡೆಯಿಂದ ಸಾಲು ಸಾಲು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ದೂತ ಚಾನೆಲ್ ಜೊತೆಗೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ? ಪ್ಲಾನ್ ಮಾಡಿ ಅಪ್ಲೋಡ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಎಲ್ಲಾ ಕಡೆನೂ ಸಿಕ್ಕಾಪಟ್ಟೆ ವ್ಯೂಸ್ ವೈರಲ್. ಹೆಂಗೆ ಇದು? ಫಾರಿನ್ ಫಂಡಿಂಗ್ ಆಗಿತ್ತು ಇದರ ಬಗ್ಗೆ ಅನ್ನುವಂಥದ್ದು ಮೊದಲಿನಿಂದನೂ ಚರ್ಚೆಗಳಾಗ್ತಾ ಇದೆ. ವಿಡಿಯೋ ಲಿಂಕ್ ಅನ್ನ ನೀವು ಯಾರಿಗೆ ಹಂಚಿದ್ದು, ವಿಡಿಯೋ ವೈರಲ್ ಆಗೋದಕ್ಕೆ ಪೇಡ್ ಪ್ರಮೋಷನ್ ಮಾಡಿದ್ದ ಈ ಸಮೀರಾ. ಪೇಡ್ ಪ್ರಮೋಷನ್ ಅಂದ್ರೆ ಈತನಿಗೆ ದುಡ್ಡು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರ ಉದ್ದೇಶ ಏನಾಗಿತ್ತು? ಧರ್ಮಸ್ಥಳ ಕ್ಷೇತ್ರವನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿಕೊಳ್ಳುವ ಕೆಲಸ ಆಯ್ತಾ? ನೀವು ಹೇಳಿದ್ದು ಸತ್ಯ ಅಂತ ಆದ್ರೆ ಓಡಿ ಯಾಕೆ ಹೋದ್ರಿ? ನಿಮ್ಮ ಹತ್ರ ದಾಖಲೆಗಳಿದೆ ಅಂತಂದ್ರೆ ಕೊಡಬೇಕಾಗಿತ್ತು. ಪ್ರಾಥಮಿಕ ತನಿಖಾ ವರದಿಯಲ್ಲಿ ವೀಕ್ಷಕರೇ ಇವರೆಲ್ಲರ ಹಣೆ ಬರಹ ಗೊತ್ತಾಗ್ಬಿಟ್ಟಿದೆ. ಇನ್ನೇನು ಬಹಳ ದಿನ ಇಲ್ಲ ನೀವು ಇವ್ರನ್ನ ಚೀತು ಅಂತ ಒಗೆಯಕ್ಕೆ. ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ತು ಅನ್ನುವಂಥದ್ದೇ ಈಗ ಪ್ರಶ್ನೆ. ನೀವು ಡಿಸ್ಕ್ಲೇಮರ್ ಹಾಕಿದ ಮಾತ್ರಕ್ಕೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ತೇಜೋವಧೆ ಮಾಡ್ಬೋದಾ? ಯಾರು ಹೇಳೋರು ಕೇಳೋರಿಲ್ವಾ? ಡಿಸ್ಕ್ಲೇಮರ್ ನಿಮ್ಮನ್ನ ಒದ್ದು ಒಳಗೆ ಹಾಕಬಾರ್ದು ಅಂತ ಹಾಕೊಂಡಿರ್ತೀರಿ ನೀವು.
ಆದರೆ ಯಾವುದು ಸತ್ಯ ಯಾವುದು ಅಸತ್ಯ ಪರಾಮರ್ಶೆ ಮಾಡ್ಬೇಕಲ್ವಾ, ನಿಮ್ಗೆ ಜವಾಬ್ದಾರಿ ಇರುತ್ತ್ರಿ. ಯಾರೋ ಹೇಳಿದ ಕಥೆಯನ್ನ ಹೇಳಿ ವಿಡಿಯೋ ಮಾಡಿದೆ ಅಂತ ಹೇಳ್ತಾನೆ ಇವನು, ಇನ್ನೊಬ್ರು ಇನ್ನೊಂದು ರೀತಿ ಹೇಳ್ತಾರೆ. ಮಾಡ್ತೀಯಾ? ಯಾವುದು ನನಗೆ ತಿಳಿದಿಲ್ಲ ಆದ್ರೂ ವಿಡಿಯೋ ಮಾಡಿದೆ. ಅವಾಗ ತಲೆಯಲ್ಲಿ ಏನ್ ತುಂಬಿಕೊಂಡಿತ್ತು? ಯಾವುದು ನನಗೆ ತಿಳಿದಿರಲ್ಲಂತೆ ಆದ್ರೂ ನಾನು ವಿಡಿಯೋ ಮಾಡಿದೆ ಅಂತ ಈತ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದು. ಬೇರೆಯವರು ಹೇಳಿದ್ದನ್ನ ಕೇಳಿ ನಾನು ವಿಡಿಯೋ ಮಾಡಿದ್ದೇನೆ. ಹೀಗೆ ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಈ ಮುಸಲ್ಮಾನ್ ಯುವಕ ಹೇಳಿದ್ದ. ಬುರುಡೆ ಕಥೆಯನ್ನ ಮೊಹಮ್ಮದ್ ಸಮೀರ್ನಿಗೆ ಹೇಳಿದ್ ಯಾರು? ಹಾಗಿದ್ರೆ ಅವ್ರು ಹೇಳಿದ್ರು ಈತ ಮಾಡ್ದ, ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ದ. ನಾಳೆ ಇನ್ನೊಬ್ಬರು ಬಂದು ಇನ್ನೊಂದು ವಿಚಾರವನ್ನ ಹೇಳ್ತಾರಪ್ಪ, ಅದನ್ನು ನೀನು ಇದೇ ರೀತಿ ಮುತುವರ್ಜಿ ವಹಿಸಿ ಮಾಡಬೇಕು, ಅವಾಗ ಒಪ್ಕೋತೀವಿ ನೀನ್ ನಿಜವಾದ ಯೂಟ್ಯೂಬರ್ ಅಂತ. ಧರ್ಮಸ್ಥಳ ಕ್ಷೇತ್ರ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಹಲವು ಬುರುಡೆಗಳನ್ನ ಬಿಟ್ಟು ಹೇಳಿದವರು ಬುರುಡೆ, ಹೇಳಿದವನು ಬುರುಡೆ. ಮೊಹಮ್ಮದ್ ಸಮೀರ್ನಿಗೆ ಇದನ್ನೆಲ್ಲ ಹೇಳಿದ್ಯಾರು? ಬುರುಡೆ ಮ್ಯಾನ್ ಚಿನ್ನಯ್ಯನ ಜೊತೆಗೆ ಕೇರಳಕ್ಕೆ ಹೋಗಿದ್ದು ಸುಳ್ಳ ಹಾಗಿದ್ದರೆ ಚಿನ್ನಯ್ಯನನ್ನ ಕೇರಳದ ಸಂಸದನಿಗೆ ಭೇಟಿ ಮಾಡಿಸಿದ್ದು ಸುಳ್ಳ? ಏನಕ್ಕಪ್ಪ ಭೇಟಿ ಮಾಡಿಸಿದ್ದು? ಇಷ್ಟೆಲ್ಲ ಬುರುಡೆ ಬಿಟ್ಟು ಮೊಹಮ್ಮದ್ ಸಮೀರ್ ಸಾಧಿಸಿದ್ದೇನು? ಮೊಹಮ್ಮದ್ ಸಮೀರ್ ಬಂದು ಗಳಗಳ ಅಂತ ಅಳ್ಕೊಂಡು ನನಗೆ ಬಾಡಿಗೆ ಮನೆ ಸಿಗ್ತಾ ಇಲ್ಲ, ನನ್ನನ್ನ ಎಲ್ಲರೂ ಒಂದು ರೀತಿ ನೋಡ್ತಾ ಇದ್ದಾರೆ, ಇನ್ನೇನು ರೆಡ್ ಕಾರ್ಪೆಟ್ ಹಾಕಿ ಸನ್ಮಾನ ಮಾಡಬೇಕಾಗಿತ್ತ? ಕಂಡಲ್ಲಿ ಶಾಲು ಹಾರ ತುರಾಯಿ ಹೊದಿಸಿ ಮಹಾನುಭಾವನಿಗೆ ಸನ್ಮಾನ ಅಂತ ಹೇಳಿ ಮಾಡಬೇಕಾಗಿತ್ತ? ಈಗ ಈತ ನಾಪತ್ತೆ. ಇಷ್ಟೆಲ್ಲ ಆದ್ಮೇಲೆ ಇದಕ್ಕೂ ಸ್ಪಷ್ಟನೆ ಕೊಡ್ಬೇಕೀತ. ಎಸ್ಐಟಿ ಅವರು ಪ್ರಾಥಮಿಕ ತನಿಖಾ ವರದಿಯನ್ನ ಸಲ್ಲಿಸಿದಾರಲ್ಲ, ಆ ಎಸ್ಐಟಿ ಅವರು ಸಲ್ಲಿಸಿರುವಂತಹ ವರದಿಯಲ್ಲಿರುವ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಲಿ ಸಮೀರ. ಹಿಂದೂ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಈತನಿಗೆ ಹೇಳಿದ್ಯಾರು? ಮೊಹಮ್ಮದ್ ಸಮೀರ್. ನಿನ್ನ ಹಿಂದೆ ಕಾಂಗ್ರೆಸ್ ನಾಯಕರಿದಾರ? ಇಷ್ಟೆಲ್ಲ ಬುರುಡೆ ಬಿಟ್ಟರು ಕೂಡ ಹಿಂದೂಗಳ ಕ್ಷಮೆ ಈತ ಕೇಳ್ತಾ ಇಲ್ಲ. ಜವಾಬ್ದಾರಿ ಇದ್ದರೆ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಈತ ಬಂದು ಕ್ಷಮೆ ಕೇಳಬೇಕು ಜನರ ಮುಂದೆ. ರಾಜ್ಯದಲ್ಲಿ ಹೇಳೋರು ಕೇಳೋರು ಜನ ಇದ್ದಾರೆ, ಸಮಯ ಸಂದರ್ಭ ಬಂದಾಗ ಸರಿಯಾಗಿಯೇ ಕೇಳ್ತಾರೆ. ಪ್ರಶ್ನೆ ಏನು ಅಂತಂದ್ರೆ, ಜವಾಬ್ದಾರಿ ಇರುವಂತವನು ಗಳಿಗೊಮ್ಮೆ ಲೈವ್ ಬರುವಂತವನು ಇದಕ್ಕೂ ಲೈವ್ ಬಂದು ಹೇಳಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ಅಥವಾ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಇವರೆಲ್ಲರ ಅಸಲಿಯತ್ ಬಯಲಾಗಿದೆಯಲ್ಲ ಈಗ, ಇದು ಏನು ಅಂತ ಹೇಳಿ. ಸಮೀರ ಹೇಳ್ತಾ ಇಲ್ಲ. ನಮ್ಮ ಜೇಬಲ್ಲಿ ಸಾಕ್ಷಿ ಇದೆ, ನಮ್ಮ ಪ್ಯಾಂಟ್ ಅಲ್ಲಿ ಸಾಕ್ಷಿ ಇದೆ ಹೇಳಿಕೊಂಡವ್ರು ಯಾರು ಪತ್ತೆನೇ ಇಲ್ಲ ಈಗ. ವೀಕ್ಷಕರೇ, ಇದೆಲ್ಲದರ ನಡುವೆ ನಾನು ಮತ್ತೆ ವಿಚಾರವನ್ನ ಹೇಳೋದಕ್ಕೆ ಬಯಸ್ತೀನಿ. ಸಹೋದರಿ ಸೌಜನ್ಯಾಗಿ ನ್ಯಾಯ ಸಿಗಲೇಬೇಕು. ಅದರಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೀವಿ, ರಿಪಬ್ಲಿಕ್ ಕನ್ನಡ ಮುಂಚೂಣಿಯಲ್ಲಿ ಇರುತ್ತೆ. ಸೌಜನ್ಯ ಸಹೋದರಿಗೆ ನ್ಯಾಯ ಸಿಗಲೇಬೇಕು. ಆದ್ರೆ ಆ ವಿಚಾರದಲ್ಲಿ ಈ ಎಲ್ಲ ಷಡ್ಯಂತ್ರ ಮಾಡಿದಂತವರು ಮಾಡಿದ್ದೇನು? ಇವರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಇವರು ಪಿತೂರಿ ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇನ್ನೊಮ್ಮೆ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಸುಳ್ಳು ಕಥೆಗಳನ್ನ ಕಟ್ಟಿ ಜನರ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿದವರಿಗೆ ಸರಿಯಾದ ಪಾಠ ಕಲಿಸುವಂತಹ ಕೆಲಸ ಆಗಬೇಕು. ಈಗ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಎಸ್ಐಟಿ ಕೇಳಿಕೊಂಡಿದ್ದು ಅದೇನೆ. ಅಪರಾಧ ಎಸಗಿದ್ದಾರೆ, ತಪ್ಪು ಎಸಗಿದ್ದಾರೆ ಅಂತವರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ನಮಗೆ ಅನುಮತಿಯನ್ನ ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್